ನಮಸ್ತೆ ವೀಕ್ಷಕರೇ, ನಿಧಿ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಈರುಳ್ಳಿ ಹೂ ಅಥವಾ ಸ್ಪ್ರಿಂಗ್ ಆನಿಯನ್ ಅನ್ನು ಬಳಸಿ ಟೇಸ್ಟಿಯಾದ ಬಾಜಿಯನ್ನು ಮಾಡೋಣ. ಕೆಲವೇ ನಿಮಿಷಗಳಲ್ಲಿ ಇದನ್ನು ಮಾಡಬಹುದು. ತುಂಬ ರುಚಿಯಾದ ಈ ರೆಸಿಪಿ ಚಪಾತಿ ಪೂರಿ ಜೊತೆ ಮಾತ್ರವಲ್ಲ, ಊಟಕ್ಕೆ ಕೂಡ ಇದನ್ನು ಸೈಡ್ ಡಿಶ್ ಆಗಿ ಸರ್ವ್ ಮಾಡಬಹುದು. ಪ್ರತಿ ಸಲ ಚಪಾತಿ ಪೂರಿ ಜೊತೆಗೆ ಆಲೂ ಬಾಜಿ, ಕೂರ್ಮಾ, ಸಾಗು ಮಾಡುವ ಬದಲು ಈ ರೀತಿ ಟೇಸ್ಟಿಯಾದ ಸ್ಪ್ರಿಂಗ್ ಆನಿಯನ್ ಬಾಜಿಯನ್ನು ಟ್ರೈ ಮಾಡಿ. ತುಂಬ ಟೇಸ್ಟಿ ಆಗ್ತದೆ ಹಾಗೂ ಪ್ರತಿ ಸಲ ನೀವು ಇದನ್ನು ಮಾಡ್ತೀರಾ. ಬನ್ನಿ ಮಾಡುವ ವಿಧಾನ ನೋಡೋಣ. ಇಲ್ಲಿ 1 ಕಟ್ಟಷ್ಟು ಸ್ಪ್ರಿಂಗ್ ಆನಿಯನನ್ನು ತೆಗೆದುಕೊಂಡಿದ್ದೇನೆ. ಇದರ ಬೇರು ಹಾಗೂ ಹಣ್ಣಾದ ಎಲೆಯನ್ನು ತೆಗೆದು ಇದನ್ನು ಚೆನ್ನಾಗಿ ತೊಳಿಬೇಕು ಹಾಗೂ ಈ ರೀತಿ ಸಣ್ಣಗೆ ಹೆಚ್ಚಿಟ್ಕೊಳ್ಬೇಕು. ಎಲೆಯ ಭಾಗ ಹಾಗೂ ತಳಭಾಗ ಅಂದರೆ ಗೆಡ್ಡೆಯ ಭಾಗವನ್ನು ಸಪರೇಟಾಗಿ ತುಂಡು ಮಾಡಿ ಇಡಬೇಕು. ನೆಕ್ಸ್ಟ್ ನೋಡಿ, ಇದರ ಪಲ್ಯದ ತಯಾರಿಗೆ ಬಾಣಲೆಯಲ್ಲಿ 3 ರಿಂದ 4 ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸುವ. ಎಣ್ಣೆಯಲ್ಲಿ ಬಿಸಿಯಾಗುವಾಗ ಅರ್ಧ ಸ್ಪೂನ್ ಸಾಸಿವೆ, 3/4 ಸ್ಪೂನಷ್ಟು ಉದ್ದಿನಬೇಳೆಯನ್ನು ಸೇರಿಸಿ ಹುರ್ಕೊಳ್ಬೇಕು. ಇದು ಹುರಿತಾ ಇರುವಾಗ 10 ಬೆಳ್ಳುಳ್ಳಿಯ ಬೀಜ ಸಿಪ್ಪೆ ತೆಗೆದು ಈ ಥರ ತುಂಡು ಮಾಡಿಟ್ಟಿದ್ದೇನೆ, ಅದನ್ನು ಸೇರಿಸಬೇಕು. ಜೊತೆಗೆ 2 ಒಣಮೆಣಸನ್ನು ಸಹ ಸೇರಿಸುವ. ಒಗ್ಗರಣೆಗೆ ಸೇರಿಸಿದ ಸಾಮಗ್ರಿ ಚೆನ್ನಾಗಿ ಫ್ರೈ ಆಗಬೇಕು. ಈಗ ತುಂಡು ಮಾಡಿಟ್ಟ ನೀರುಳ್ಳಿಯ ಹೂವಿನ ಗೆಡ್ಡೆಯ ಭಾಗವನ್ನು ಸೇರಿಸುವ ಹಾಗೂ ಇದನ್ನು ಹುರ್ಕೊಳ್ಬೇಕು. ಮೀಡಿಯಂ ಟು ಲೋ ಫ್ಲೇಮಲ್ಲಿ ಇದನ್ನು ಹುರಿಬೇಕು. ಈಗ ನೋಡಿ, ಇದು ಸ್ವಲ್ಪ ಬಾಡಿದೆ. ಈಗ ಇದರ ಉಳಿದ ಭಾಗ ಅಂದರೆ ಎಲೆಯ ಭಾಗ ಇದೆಯಲ್ಲ, ಅದನ್ನು ಸೇರಿಸಬೇಕು. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಳ್ಳುವ. ಇದಕ್ಕೆ ರುಚಿಗೆ ಉಪ್ಪು ಹಾಗೂ 1/4 ಸ್ಪೂನಷ್ಟು ಅರಶಿನ ಹುಡಿಯನ್ನು ಸೇರಿಸಿಕೊಳ್ಬೇಕು. ಚೆನ್ನಾಗಿ ಎಣ್ಣೆಯಲ್ಲಿ ಇದನ್ನು ಬಾಡಿಸಿಕೊಳ್ಬೇಕು. ಈ ರೀತಿ ಎಲ್ಲವನ್ನು ಚೆನ್ನಾಗಿ 3 ನಿಮಿಷಗಳ ಕಾಲ ಫ್ರೈ ಮಾಡಿದ್ದು ಆಗಿದೆ. ಈಗ ಇದನ್ನು ಮುಚ್ಚಿ ಲೋ ಫ್ಲೇಮಲ್ಲಿ ಸ್ವಲ್ಪ ಹೊತ್ತು ಇದನ್ನು ಬೇಯಿಸಿಕೊಳ್ಬೇಕು. ಈಗ ನೋಡಿ, ಸೇರಿಸಿದ ನೀರುಳ್ಳಿ ಹೂವು ಚೆನ್ನಾಗಿ ಬೆಂದಿದೆ. ಇದು ಓವರ್ ಕುಕ್ ಆಗಬಾರ್ದು, ಸ್ವಲ್ಪ ಕ್ರಂಚಿಯಾಗಿದ್ರೇ ಟೇಸ್ಟ್ ಚೆನ್ನಾಗಿ ಬರ್ತದೆ. ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡುವ. ಈಗ ಅರ್ಧ ಸ್ಪೂನಷ್ಟು ಅಚ್ಚ ಖಾರದ ಹುಡಿ, 1 ಸ್ಪೂನ್ ಕೊತ್ತಂಬರಿ ಹುಡಿಯನ್ನು ಸೇರಿಸಬೇಕು. ಈ ಬದಿಯಲ್ಲಿ 1 ಆಲೂಗಡ್ಡೆಯ ಸಿಪ್ಪೆ ತೆಗೆದು ಸಣ್ಣದಾಗಿ ಹೆಚ್ಚಿಟ್ಟು ಇದನ್ನು ಬೇಯಿಸಿಟ್ಟಿದ್ದೇನೆ. ಕುಕ್ಕರಲ್ಲಿ 1 ಸೀಟಿ ಬರುವವರೆಗೆ ಇದನ್ನು ಬೇಯಿಸಿದ್ದೇನೆ. ಇದನ್ನೀಗ ಈ ಬಾಣಲೆಯಲ್ಲಿ ಸೇರಿಸುವ. ಸೇರಿಸಿದ ಆಲೂಗಡ್ಡೆಯ ಕ್ವಾಂಟಿಟಿ ಇದೆಯಲ್ಲ, ಸ್ಪ್ರಿಂಗ್ ಆನಿಯನ್ಗಿಂತ ಕಡಿಮೆ ಇರಬೇಕು. ಅಂದರೆ ಇದು ಸ್ಪ್ರಿಂಗ್ ಆನಿಯನ್ ಬಾಜಿ ಆಗಿರುವುದರಿಂದ ಸ್ಪ್ರಿಂಗ್ ಆನಿಯನ್ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇರಬೇಕು. ನೀವು ಆಲೂಗಡ್ಡೆಯ ಬದಲು 2 ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಈ ಸಮಯದಲ್ಲಿ ಸೇರಿಸಬಹುದು. ಪಲ್ಯಕ್ಕೆ ಸ್ವಲ್ಪ ಥಿಕ್ನೆಸ್ ಬರ್ತದೆ. ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಿಕೊಳ್ಳುವ. ಚೆನ್ನಾಗಿ ಇದು ಬೆರೆತ ನಂತರ ನೀವು ಬೇಕಾದರೆ ಅರ್ಧ ಲಿಂಬೆ ರಸವನ್ನು ಸಹ ಸೇರಿಸಬಹುದು. ಇಷ್ಟಾಗುವಾಗ ಫ್ಲೇಮನ್ನು ಆಫ್ ಮಾಡುವ. ತುಂಬ ಟೇಸ್ಟಿಯಾದ ಯುನಿಕ್ ಫ್ಲೇವರ್ನ ಈರುಳ್ಳಿ ಹೂವಿನ ಪಲ್ಯ ಅಥವಾ ಬಾಜಿ ಇಲ್ಲಿ ರೆಡಿಯಾಗಿದೆ. ನೀವಿದನ್ನು ಪೂರಿ, ಚಪಾತಿ ಜೊತೆ ಸವಿಬಹುದು. ಊಟಕ್ಕೆ ಕೂಡ ಇದು ತುಂಬ ಚೆನ್ನಾಗಿ ಆಗ್ತದೆ. ಟ್ರೈ ಮಾಡಿ ಹೇಗಾಗಿದೆ ಅಂತ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ದಲ್ಲಿ ರೆಸಿಪಿಗೆ ಲೈಕ್ ಕೊಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.